ಇಲ್ಲಿ ಒಂಚೂರು ಒಂದು ಡಿಫ್ರೆಂಟ್ ಆ್ಯಂಗಲ್, ಒಂದು ಅಡ್ವೆಂಚರ್ ಆ್ಯಂಗಲನ್ನು ಲೈಕ್ ಆ್ಯಡ್ ಮಾಡೋಣ. ಸೊ ನಮಗೂ ಇಟ್ ವಾಸ್ ಲೈಕ್ ಅ ನೈಸ್ ಔಟಿಂಗ್. ಎರಡೇ ವಿಷಯಗಳು, ಸ್ವರ ಅಪಸ್ವರ. ಶ್ರುತಿಯಲ್ಲಿದ್ದಾಗ ಖುಷಿ ಆಗುತ್ತೆ, ಶ್ರುತಿಯಲ್ಲಿ ಇಲ್ಲದೆ ಇದ್ದಾಗ ಹೇಳ್ಕೊಡ್ಬೇಕು ಅಂತ ಅನ್ಸುತ್ತೆ. ಪ್ರತಿಯೊಂದು ಹಾಡು ಇಟ್ಸ್ ಅ ರೆಫರೆನ್ಸ್ ಪಾಯಿಂಟ್. ಇಲ್ಲಿ ಮಾತ್ರ ಅಲ್ಲದೆ ವಿಶ್ವದಾದ್ಯಂತ ಅವರು ಎಲ್ಲಿ ಹೋದ್ರು ಅವರ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದರೆ ಅದು ಖುಷಿಯ ಸಮಾಚಾರ. ಸರಿಗಮಪ ಇಸ್ ಅಂದರೆ ಇರೋದ್ರಲ್ಲಿ ಇಟ್ ಇಸ್ ಅ ಬಿಗ್ಗೆಸ್ಟ್ ಸ್ಟೇಜ್. ಹೊಸತನದೊಂದಿಗೆ ಈ ಬಾರಿ ಸರಿಗಮಪ ಶೋ ಬರ್ತಾ ಇದೆ, ಎಲ್ಲ ಸೆಟ್ ಆಗಿದೆ. ಹಾಗೆ ಜಡ್ಜಸ್ ಕೂಡ ತುಂಬಾನೇ ಎಕ್ಸೈಟೆಡ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ರಾಜೇಶ್ ಕೃಷ್ಣನ್ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಈ ಬಾರಿ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ ಕೇಳೋಣ ಬನ್ನಿ. ಸರ್, ಮತ್ತೆ ನಿಮ್ಮ ಮನೆಗೆ ನೀವು ವಾಪಸ್ ಬಂದಿರೋದು, ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಸೊ ಹಾಗಾಗಿ ಐ ವಾಸ್ ನಾಟ್ ಏಬಲ್ ಟು ಕಮ್ ಇನ್ ದಿ ಅರ್ಲಿಯರ್ ಸೀಸನ್ಸ್. ಬ್ಯಾಕ್ ಟು ಆಫೀಸ್. ಸರ್, ನಾವು ಪ್ರತಿ ಬಾರಿ ನೋಡ್ತಾ ಇದ್ದಂತಹ ಸೀಸನ್ಗೂ ಇವಾಗ ನೋಡುವಂತಹ ಸೀಸನ್, ಈ ಪ್ರೋಮೋ ಆಗಿರ್ಬೋದು, ಎಲ್ಲವೂ ಕೂಡ ತುಂಬ ಡಿಫ್ರೆಂಟ್ ಆಗಿ ಮಾಡಿರೋದು ಸರ್. ಸೊ ಈ ಒಂಥರ ಕಾನ್ಸೆಪ್ಟ್ ತೊಗೊಂಬರ್ಬೇಕು ಅಂತ ಅನ್ಸಿದೆ ಹೇಗೆ? ಮತ್ತು ನೀವು ಮೀಟಿಂಗ್ ಎಲ್ಲ ಮಾಡಿದಾಗ ಏನೆಲ್ಲ ಚರ್ಚೆಗಳಾಯಿತು, ಯಾವ ಥರ ಡಿಸಿಷನ್ ತೊಗೊಂಡ್ರಿ ಅಂತ ಈ ಬಾರಿ ಆ ಸೀಸನ್ನ ತೊಗೊಂಡ್ಬರೋದಕ್ಕೆ? ನಾವು ಏನೇ ಮಾಡಿದ್ರೂ ಒಂದು ಇಂಪ್ರವೈಸೇಷನ್ ಅನ್ನೋದನ್ನು ಮಾಡಿದ್ರೂ ಅದಕ್ಕೊಂದು ಅರ್ಥ ಇರಬೇಕು. ಸಮ್ಟೈಮ್ ಏನೋ ಒಂದು ಇಂಪ್ರವೈಸ್ ಮಾಡಬೇಕು ಅಂತ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸಮ್ಟೈಮ್ಸ್ ಡೂಯಿಂಗ್ ದ ಸೇಮ್ ಥಿಂಗ್ ಅಗೇನ್ ಆ್ಯಂಡ್ ಅಗೇನ್ ಇಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಅಲ್ವಾ? ಸೊ ಇಲ್ಲಿ ಒಂಚೂರು ಒಂದು ಡಿಫ್ರೆಂಟ್ ಆ್ಯಂಗಲ್, ಒಂದು ಅಡ್ವೆಂಚರ್ ಆ್ಯಂಗಲನ್ನು ಲೈಕ್ ಆ್ಯಡ್ ಮಾಡೋಣ. ಆ್ಯಂಡ್ ನಮ್ಮ ಕಾರ್ಯಕ್ರಮ ಎಷ್ಟು ಸ್ವಾರಸ್ಯಕರವಾಗಿದೆ ಅನ್ನೋದಕ್ಕೆ ಯಾವ ಥರ ಹೇಳೋದು ಅಂತ ಹೇಳಿದಾಗ ಜಸ್ಟ್ ಒಂದು ಕ್ರಿಯೇಟಿವ್ ಟೀಮಲ್ಲಿ ಏನೋ ಚರ್ಚೆ ಮಾಡಿದ್ರು. ಅಂದರೆ ಡೈವಿಂಗು, ಅದು ಇದು ಜಂಪಿಂಗ್ ಎಲ್ಲ ಅದರಲ್ಲಿರೋ ಎಕ್ಸೈಟ್ಮೆಂಟು ಅದೆಲ್ಲ ಅಷ್ಟೆಲ್ಲ ಮಾಡಿದ್ರೂ ಎಕ್ಸೈಟ್ಮೆಂಟ್ ಸಿಗ್ತಿರಲ್ವಲ್ಲ ಅಂತ ಒಂದು ಕಾನ್ಸೆಪ್ಟ್ ಬಂತು. ಸೊ ಐ ಫೆಲ್ಟ್ ಇಟ್ ವಾಸ್ ವೆರಿ ಕ್ಯೂಟ್. ಸೊ ನಮಗೂ ಇಟ್ ವಾಸ್ ಲೈಕ್ ಅ ನೈಸ್ ಔಟಿಂಗ್. ಸೊ ಈ ಎಕ್ಸ್ಪೆರಿಮೆಂಟ್ ಹೆಸರಲ್ಲಿ ಒಂದು ಔಟಿಂಗ್ ನೀವು ಮಾಡಿದ್ರಿ ಅಂತ ಆಯಿತು. ಓಕೆ ಸರ್, ಇವಾಗ ಜಡ್ಜ್ ಆಗಿ ಬೇರೆ ಕಂಟೆಸ್ಟೆಂಟ್ಗಳಿಗೆ ಏನಾಗುತ್ತೆ ಅಂದರೆ, ಬೇರೆ ಕಡೆಯಿಂದ ಪ್ರತಿ ಸೀಸನಲ್ಲೂ ಬರುವಂಥ ಕಂಟೆಸ್ಟೆಂಟ್ಗಳಿಗೆ ಏನಾಗುತ್ತೆ, ನೀವು 3 ಜನ ಜಡ್ಜಸ್ಸು ನಿಮ್ಮನ್ನು ನೋಡ್ತಾನೆ ಇರ್ತಾರೆ. ಬಟ್ ನೀವೇನಾಗ್ತಾರೆ ಅಂದರೆ ಬೇರೆ ಬೇರೆ ಹೊಸ ಪ್ರತಿಭೆಗಳನ್ನು ನೋಡಬೇಕು, ಹೊಸ ಮುಖಗಳನ್ನು ನೋಡಬೇಕು, ಟ್ಯಾಲೆಂಟ್ಗಳನ್ನು ನೋಡಬೇಕು, ವಾಯ್ಸ್ಗಳನ್ನು ಕೇಳಿಸ್ಕೋಬೇಕು. ಸೊ ನಿಮಗೆ ಈ ಒಂದು ಪ್ರಾಸೆಸ್ ಜಡ್ಜ್ ಮಾಡೋದು ಎಷ್ಟು ಟಫ್ ಅನಿಸುತ್ತೆ, ಚಾಲೆಂಜಿಂಗ್ ಅನಿಸುತ್ತೆ, ಮತ್ತು ನೀವು ಇದನ್ನು ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ಅಂತ? ಇದು ಟಫೇ ಅಲ್ಲ, ನಾನು ಅದನ್ನೇ ಹೇಳಕ್ಕೆ ಬರ್ತಾ ಇದ್ದೀನಿ. ಯಾಕೆಂದರೆ ನಮಗೆ ಎರಡೇ ವಿಷಯಗಳು, ಸ್ವರ ಅಪಸ್ವರ ಅಷ್ಟೇ. ಸೊ ಶ್ರುತಿಯಲ್ಲಿದ್ದಾಗ ಖುಷಿ ಆಗುತ್ತೆ, ಶ್ರುತಿಯಲ್ಲಿ ಇಲ್ಲದೆ ಇದ್ದಾಗ ಹೇಳ್ಕೊಡ್ಬೇಕು ಅಂತ ಅನಿಸುತ್ತೆ. ಹೇಳ್ಕೊಟ್ಟಿದ್ದನ್ನು ಅವ್ರ ಗಮನಕ್ಕೆ ತಂದು ಅದನ್ನು ತಿದ್ದುಕೊಂಡಾಗ ಇನ್ನಷ್ಟು ಖುಷಿ ಅಷ್ಟೇ. ಸೊ ಹಾಗಾಗಿ ನಮಗೆ ರೆಫರೆನ್ಸ್ ಪಾಯಿಂಟ್ಸ್ ತುಂಬ ಇರೋದ್ರಿಂದ ಪ್ರತಿಯೊಂದು ಹಾಡು ಇಟ್ಸ್ ಅ ರೆಫರೆನ್ಸ್ ಪಾಯಿಂಟ್. ಆ ಒಂದು ಸುತ್ತಿನ ಥೀಮ್ ಮೇಲೆ ಲೈಕ್ ಡಿವೋಷ್ನಲ್ ಆಗಿರ್ಬೋದು, ಅಥವಾ ಲೈಕ್ ಫಾಸ್ಟ್ ನಂಬರ್ಸ್ ಆಗಿರ್ಬೋದು, ಅಥವಾ ಫೋಕ್ ರೌಂಡ್, ಏನೇ ಇದ್ರೂ ಅದರ ರೆಫರೆನ್ಸ್ ಪಾಯಿಂಟ್ಸ್ ಅಂತ ಇರುತ್ತೆ. ಸೊ ಹಾಗಾಗಿ ಆ ಸ್ಪರ್ಧಿ ಎಷ್ಟರ ಮಟ್ಟಿಗೆ ಅದನ್ನು ಮ್ಯಾಚ್ ಮಾಡ್ತಾನೆ ಅಥವಾ ಮಾಡ್ತಾಳೆ ಅನ್ನೋದು ಅದಾದಮೇಲೆ ವಿ ಗೋ ಆ್ಯಂಡ್ ಟೆಲ್ ದೆಮ್. ಇನ್ ಕೇಸ್ ನಮಗೆ ಡೈನಮಿಕ್ಸು ಅಥವಾ ಕೆಲವೊಂದು ಟೆಕ್ನಿಕ್ಸ್ ಹೀಗೆ ಇರಬಹುದು, ಅದು ನಮ್ಮ ಮೆಂಟರ್ಸ್ ಖಂಡಿತವಾಗ್ಲೂ ದೇ ಆರ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅದನ್ನು ಮೀರಿ ಕೆಲವೊಂದು ವಿಷಯಗಳು ನಮಗೇನಾರು ಹೇಳಬೇಕು ಅಥವಾ ಇದು ಅಂತ ಅನಿಸುತ್ತೆ. ಸೊ ಆನ್ ದ ಹೋಲ್ ಇಟ್ ಇಸ್ ಟು ಮೇಕ್ ದಮ್ ಅ ಬೆಟರ್ ಸಿಂಗರ್. ಸರ್, ಸಾರೆಗಮಪ ಶೋ ಇಂದನೇ ತುಂಬ ಒಳ್ಳೊಳ್ಳೆ ಪ್ರತಿಭೆಗಳು, ಸಂಜಿತ್ ಹೆಗ್ಡೆ ಆಗಿರಬಹುದು, ಎಷ್ಟೊಂದು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಇವಾಗ ಒಳ್ಳೆಯ ಒಂದು ಸ್ಥಾನದಲ್ಲಿದ್ದಾರೆ ನಮ್ಮ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಆಮೇಲೆ ಅಷ್ಟೇ ಅಲ್ಲದೆ ಬೇರೆ ಕಡೆಗೂ ಕೂಡ ತಮ್ಮ ಹೆಸರನ್ನು ಚಾಪು ಮೂಡಿಸ್ತಾ ಇದ್ದಾರೆ, ಕನ್ನಡನ ಬೆಳೆಸ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಶೋ ಇಂದ ಈ ಥರ ಪ್ರತಿಭೆಗಳು ಹೊರಗೆ ಬರೋದು ನಿಮಗೆ ಎಷ್ಟು ಪ್ರೌಡ್ ಆಗುತ್ತೆ ಅಂತ? ಖಂಡಿತ. ಕನ್ನಡ ನಾಡಿಂದ ಒಂದಷ್ಟು ಜನ ಮಿಂಚ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಅದು ನಮ್ಮೆಲ್ರಿಗೂ ಹೆಮ್ಮೆಯ ವಿಷಯನೇ. ಸೊ ಇಲ್ಲಿ ಮಾತ್ರ ಅಲ್ಲದೆ ವಿಶ್ವದಾದ್ಯಂತ ಅವರು ಎಲ್ಲಿ ಹೋದ್ರು ಅವರ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದರೆ ಅದು ಖುಷಿಯ ಸಮಾಚಾರನೇ. ಓಕೆ ಸರ್, 6 to 60 ಈ ಬಾರಿಯ ಒಂದು ಸ್ಪೆಷಾಲಿಟಿ. ಎಲ್ಲ ಏಜ್ ಗ್ರೂಪ್ನವರು ಬಂದು ಹಾಡ್ಬೋದು, ಎಲ್ಲ ತಮ್ಮ ಟ್ಯಾಲೆಂಟನ್ನು ತೋರಿಸ್ಬೋದು. ಸೊ ಈ ಒಂದು ಆಪರ್ಚುನಿಟಿ ಕೊಡ್ತಾ ಇರೋದ್ರಿಂದ ಎಷ್ಟು ಜನಗಳಿಗೆ ಹೆಲ್ಪ್ ಆಗ್ಬೋದು, ಹಾಗೆ ಇದರಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಯಾವ ರೀತಿಯಾದಂತಹ ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು ಅಲ್ಲಿಂದ ಪ್ರತಿಭೆಗಳಿಗೆ ತೊಗೊಂಡು ಬರೋದು ಅಂತ? ಸರಿಗಮಪ ಇಸ್ ಅಂದರೆ ಇರೋದ್ರಲ್ಲಿ ಇಟ್ ಇಸ್ ಅ ಬಿಗ್ಗೆಸ್ಟ್ ಸ್ಟೇಜ್ ಆ್ಯಸ್ ವಿ ಆಲ್ ನೋ ಅಲ್ವಾ? ಸೊ ಹಾಗಾಗಿ ಇಟ್ ಈಸ್ ದಿ ಓನ್ಲಿ ರಿಯಾಲಿಟಿ ಶೋ ಆ್ಯಸ್ ಆಫ್ ನೌ, ಅದು ನಮ್ಮ ಕನ್ನಡದ ಮಟ್ಟಕ್ಕೆ ಅಂತ ಹೇಳ್ಬೋದು, ವಿಚ್ ಹ್ಯಾಸ್ ಸೋ ಮಚ್ ಆಫ್ ಅ ರೀಚ್. ಇದು ಸುಮ್ಮನೆ ಬಾಯಿ ಮಾತಲ್ಲ, ಯಾಕೆಂದರೆ ನಾವು ಎಲ್ಲ ಕಡೆನೂ ಪರ್ಫಾರ್ಮ್ ಮಾಡ್ತಾ ಇರ್ತೀವಿ, ಹಿಯರ್ ಆಸ್ ವೆಲ್ ಆಸ್ ಅಬ್ರಾಡ್. ಸೊ ಹಾಗಾಗಿ ಇಟ್ ಈಸ್ ಅ ಫ್ಯಾಂಟಾಸ್ಟಿಕ್ ಪ್ಲ್ಯಾಟ್ಫಾರ್ಮ್. ಸೊ ಇನ್ಫ್ಯಾಕ್ಟ್ ಜನರು ಒಂದು ರೌಂಡಲ್ಲಾದರೂ ನಾನು ಕಾಣಿಸ್ಕೊಳ್ಳಲ್ವ ಅನ್ನೋಷ್ಟು ಇರಬೇಕಾರೆ, ಆ್ಯಂಡ್ ಸಹಸ್ರಾರು ಜನ ಆಡಿಷನ್ಸ್ಗೆಲ್ಲ ಬಂದಾಗ ಇಟ್ಸ್ ಜಸ್ಟ್ ದಟ್ ಒನ್ಸ್ ದೇ ವಾಂಟ್ ಟು ಬಿ ಸೀನ್ ಅಂತ ಬಂದಾಗ ನಿಮಗೆ ಯು ನೋ ದಿ ಎಕ್ಸ್ಟೆಂಟ್ ಆಫ್ ದ ಪಾಪ್ಯುಲಾರಿಟಿ. ಸೊ ಹಾಗಾಗಿ
ಇಟ್ಸ್ ಗುಡ್. ಸರ್ ಒಂದು ಕೊನೆ ಪ್ರಶ್ನೆ, ನೀವು ಹೇಳಿದ್ರಿ ನಾವು ಸ್ಟೇಜಲ್ಲೂ ಕೂಡ ಮಾತಾಡ್ತಾ ಕೇಳಿಸ್ಕೊಂಡ್ವಿ ಹಂಸಲೇಖ ಸರ್ ಇರ್ತಾರೋ ಇಲ್ವೋ ಅಂತ. ನಮ್ಮ ಪ್ರಶ್ನೆಗೆ ಯಾವುದೋ ಒಂದು ಕಡೆಯಿಂದ ಸರ್ ಹಂಸಲೇಖ ಸರ್ ನಮ್ಮ ಜೊತೆ ಇರ್ತಾರೆ ಅಂತ. ಸೊ ಅದು ಯಾವ ಥರ ಇರ್ಬೋದು, ಅಥವಾ ಸ್ಟೇಜ್ಗೆ ಬರ್ತಾರಾ, ಅಥವಾ ಯಾವ ಥರ ಅವ್ರ ಸಪೋರ್ಟು ಈ ಒಂದು ಶೋಗಿರುತ್ತೆ ಈ ಬಾರಿ ಅಂತ? ನನಗೆ ಗೊತ್ತಿಲ್ಲ. ಐ ಥಿಂಕ್ ಹಿ ಹ್ಯಾಸ್ ಇಸ್ ರೀಸನ್ಸ್ ಏನು ನನಗೆ ಐ ಆಮ್ ರಿಯಲಿ ನಾಟ್ ಶ್ಯೂರ್. ಬಟ್ ಅವ್ರು ಇದ್ದರೂ ಇಲ್ಲದೇ ಇದ್ದರು ಅಂದರೆ ಈಗ ಅವರ ಹಾಡುಗಳಂತೂ ಇದ್ದೇ ಇರುತ್ತೆ ನಮ್ಮ ಜೊತೆ. ಆ್ಯಂಡ್ ಮುಖ್ಯವಾಗಿ ಅವರ ಶಿಷ್ಯರಾಗಿ ನಾನು ಹಲವಾರು ವರ್ಷಗಳು ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಒಂದಷ್ಟು ಮಾಹಿತಿ ಅವರಿಂದ ನಾನು ಕಲ್ತಂತಹ ಎಷ್ಟೋ ವಿಷಯಗಳು ಅದಂತೂ ನನ್ನ ಜೊತೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೋಡೋಣ ಅವರ ಒಂದು ವಿಶ್ ಅದು ಯಾವಾಗ ಬರ್ತಾರೋ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್.